ಎಲ್ಲ ಕಳ್ದ್ ಹೋಯ್ತು. ನಿಮ್ ಹತ್ರ ಹೇಳಿದ್ರೆ ಎಲ್ ಬೈದ್ ಬಿಡ್ತೀರಾ ಅಂತ ಭಯ ಪಟ್ಕೊಂಡ್ ಹೇಳಲಿಲ್ಲ. ಅಲ್ಲ ಸುಕ್ಕು, 40,000 ಕೊಟ್ಟು ಮೊಬೈಲ್ ತಕ್ಕೊಟ್ಟಿರೋದು ಕಳೆದೋಯ್ತು ಅಂತ ಸುಲಭವಾಗಿ ಹೇಳ್ತಾ ಇದೀಯಾ? ಎಷ್ಟು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಿದ್ಯಾ ನೋಡು. ದುಡ್ಡಿನ ಬೆಲೆ ಗೊತ್ತಾ ನಿನ್ಗೆ? ಏನ್ರಿ, ನಾನು ಬೇಕು ಅಂತ ಕಳ್ಕೊಂಡಿದ್ದೀನ? ಅದ್ ಕಳ್ದ್ ಹೋದ್ರೆ ನಾನೇನ್ ಮಾಡ್ಲಿ? ಅದಕ್ಕೂ ಬೇಜವಾಬ್ದಾರಿ ಅಂತ ಹೇಳ್ತಿದ್ದೀರಲ್ಲ. ನಿನ್ಗೆ ಯಾವ ವಸ್ತು ತಾನೇ ಸರಿಯಾಗಿ ಇಟ್ಕೊಳಕ್ ಬರುತ್ತೆ? ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ಯಾ? ಬುದ್ಧಿ ಇಲ್ವಾ ನಿನ್ಗೆ? ಯಾರಿಗ್ರಿ ಬುದ್ಧಿ ಇಲ್ಲ? ಈಗೇನು ನೀವ್ ಕೊಡ್ಸಿರೋ ಮೊಬೈಲ್ ದುಡ್ಡು ನಿಮ್ಗೆ 40,000 ರೂಪಾಯಿ ಕೊಡ್ಬೇಕು ತಾನೆ? ನಾನ್ ವಾಪಸ್ ಕೊಡ್ತೀನಿ. ಓಹ್, ಏನ್ ಕೊಡ್ತೀಯಾ? ನೀನೇನ್ ಕೆಲ್ಸಕ್ಕೆ ಹೋಗ್ತಿದ್ಯಾ? ನಿನ್ಗೇನ್ ಸಂಬಳ ಬರುತ್ತಾ? ಮನೇಲಿ ಕುತ್ಕೊಂಡು ಹೇಗ್ ದುಡ್ಡು ಬರುತ್ತೆ? ನಿಮ್ಗೆ ಯಾಕ್ರಿ ಅದೆಲ್ಲ? ನನ್ ಒಡವೆ ಮಾರ್ಬಿಟ್ಟಾದ್ರೂ ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ. ಈ ತರ ಉತ್ತರನೇ ಬೇಡ ಅಂತ ಹೇಳೋದು. ಒಡವೆ ಅಡ ಇಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯ? ಛೀ! ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಿಮ್ಗೇನು ದುಡ್ಡು ವಾಪಸ್ ಕೊಡ್ಬೇಕು ತಾನೆ? ಕೊಡ್ತೀನಿ ಬಿಡಿ. ಏ ಸುಕ್ಕು, ಯಾಕೆ ಕಿರ್ಚಾಡ್ತಾ ಇದ್ಯಾ? ನೋಡಮ್ಮ ಹೇಗ್ ಮಾತಾಡ್ತಿದಾರೆ ಅಂತ. ಏನೋ ಫೋನ್ ಕೊಡ್ಸಿದ್ರು, ಹೇಗೋ ಕಳ್ದ್ ಹೋಗ್ಬಿಡ್ತು. ಅದಕ್ಕೆ ಬಾಯ್ಗ್ ಬಂದಂಗ್ ಬೈತಾ ಇದಾರೆ ಇವ್ರು. ಏನ್ರಪ್ಪ ನೀವು? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಸುಮ್ನಿರಿ. ಯಾಕಮ್ಮ ಸುಮ್ನಿರ್ಬೇಕು? ಒಡವೆ ಮೈ ಮೇಲಿದ್ರೆ ಏನು, ಮಾರಿದ್ರೆ ಏನು? ಇವ್ರಿಗೇನ್ ದುಡ್ಡು ಬೇಕು ತಾನೆ? ಕೊಡ್ತೀನಿ ಬಿಡು. ಈ ತರ ಎಲ್ಲಾ ವಿಚಾರದಲ್ಲೂ ಬೇಜವಾಬ್ದಾರಿ ತೋರಿಸಿದಕ್ಕೆ ಮಗು ಕಳ್ಕೋಬೇಕಾಗಿ ಬಂತು. ಅಚ್ಚುಮ್ಮ, ಅಣ್ಣ ಹೇಗಿದ್ಯಾ ಅಣ್ಣ? ಈಗ ಅಣ್ಣ ಆರಾಮಾಗಿದ್ಯಾ ತಾನೆ? ಹ್ಞೂ ಕಂದ. ವೀರಣ್ಣವ್ರೆ, ಆರೋಗ್ಯ ಹೇಗಿದೆ? ಏನಾದ್ರೂ ಸಮಸ್ಯೆ ಏನಾದ್ರೂ ಅನಿಸ್ತಿದ್ಯಾ? ಏನಿಲ್ಲ ಡಾಕ್ಟ್ರೆ, ಹೃದಯದ ಸಮಸ್ಯೆ ಬಗೆಹರಿಸ್ಬಿಟ್ರಿ. ಆಪರೇಷನ್ಗೆ ಹೋಗೋಕ್ಕಿಂತ ಮುಂಚೆ